ವ್ಯಾಯಾಮವು ಕೇವಲ ತೂಕ ಇಳಿಸಲು ಮಾತ್ರವಲ್ಲ, ಮಧುಮೇಹದಲ್ಲಿ ವ್ಯಾಯಾಮವು ಸಹಜ ಔಷಧಿ ಅಂತೆ ಕೆಲಸ ಮಾಡುತ್ತದೆ. ಇದು ನಿಮ್ಮ ದೇಹಕ್ಕೆ ಇನ್ಸುಲಿನ್ ಅನ್ನು ಚೆನ್ನಾಗಿ ಬಳಸಲು ಸಹಾಯ ಮಾಡುತ್ತದೆ, ರಕ್ತದಲ್ಲಿ ಸಕ್ಕರೆಯನ್ನು ಮತ್ತು ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ವ್ಯಾಯಾಮಕ್ಕೆ ಮುಖ್ಯವಾಗಿ 2 ವಿಧಗಳಿವೆ: ಕಾರ್ಡಿಯೋ ಮತ್ತು ಶಕ್ತಿವರ್ಧಕ ವ್ಯಾಯಾಮ. ಹೃದಯವನ್ನು ರಕ್ಷಿಸಲು ಕಾರ್ಡಿಯೋ ವ್ಯಾಯಾಮ ಬಹಳ ಮುಖ್ಯ. ಮಧುಮೇಹ ಇರುವವರಿಗೆ ಹೃದಯ ರೋಗದ ಅಪಾಯ ಹೆಚ್ಚು ಇರುತ್ತದೆ. ಕಾರ್ಡಿಯೋ ವ್ಯಾಯಾಮಗಳು ಹೃದಯ ಮತ್ತು ಉಸಿರಾಟದ ಆರೋಗ್ಯವನ್ನು ಉತ್ತಮ ಮಾಡುತ್ತದೆ. ಇವು ದೇಹದಲ್ಲಿರುವ ಹೆಚ್ಚುವರಿ ಸಕ್ಕರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಉದಾಹರಣೆಗೆ ಸೈಕಲ್ ಓಡಿಸೋದು, ಜಾಗಿಂಗ್, ಸ್ಕಿಪ್ಪಿಂಗ್, ಬ್ಯಾಡ್ಮಿಂಟನ್, ಕ್ರಿಕೆಟ್, ಫುಟ್ಬಾಲ್ ಅಥವಾ ಯಾವುದೇ ಹೊರಗಣ ಆಟಗಳು. ನಿಮ್ಮ ದಿನಚರಿಗೆ ಹೊಂದುವ ಮತ್ತು ನಿಮಗೆ ಇಷ್ಟವಾಗುವ ದೈಹಿಕ ಚಟುವಟಿಕೆಯನ್ನು ಆಯ್ಕೆ ಮಾಡಿ. ನಿಮಗೆ ಇಷ್ಟವಾದ ವ್ಯಾಯಾಮ ಮಾಡಿದರೆ ಅದನ್ನು ಪ್ರತಿದಿನ ಮುಂದುವರಿಸುವುದು ಸುಲಭ. ಮಧುಮೇಹ ಇರುವವರಿಗೆ ವೇಗವಾಗಿ ನಡೆಯುವುದು ಉತ್ತಮ ಮತ್ತು ಸುರಕ್ಷಿತ ವ್ಯಾಯಾಮಗಳಲ್ಲಿ ಒಂದು. ವೇಗವಾಗಿ ನಡೆಯುವುದು ಎಂದರೆ ಸಾಮಾನ್ಯವಾಗಿ ನಡೆಯುವುದಕ್ಕಿಂತ ಸ್ವಲ್ಪ ವೇಗವಾಗಿ ನಡೆಯುವುದು. ಈ ಸಮಯದಲ್ಲಿ ಮಾತನಾಡಬಹುದು, ಆದರೆ ಆರಾಮವಾಗಿ ಮಾತನಾಡಲು ಸ್ವಲ್ಪ ಕಷ್ಟವಾಗುತ್ತದೆ. ನೀವು ವೇಗವಾಗಿ ನಡೆದಾಗ ನಿಮ್ಮ ಸ್ನಾಯುಗಳು ಶಕ್ತಿಗಾಗಿ ಗ್ಲೂಕೋಸ್ ಅನ್ನು ಬಳಸುತ್ತವೆ. ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆಯಾಗುತ್ತದೆ. ಪ್ರತಿದಿನ ಕೇವಲ 30 ನಿಮಿಷ ವೇಗವಾಗಿ ನಡೆಯುವುದರಿಂದ ಇನ್ಸುಲಿನ್ ದೇಹದಲ್ಲಿ ಉತ್ತಮವಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಊಟಕ್ಕೆ ಮೊದಲು ಮತ್ತು ಊಟದ ನಂತರದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಮನಸ್ಥಿತಿ ಉತ್ತಮವಾಗುತ್ತದೆ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ಶಕ್ತಿ ವ್ಯಾಯಾಮವು ಸ್ನಾಯುಗಳನ್ನು ಬಲಪಡಿಸಿ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ನಾಯುಗಳು ಗ್ಲೂಕೋಸ್ ಅನ್ನು ಸಂಗ್ರಹಿಸುತ್ತವೆ. ಹೆಚ್ಚು ಸ್ನಾಯುಗಳಿದ್ದರೆ ದೇಹವು ಸಕ್ಕರೆಯನ್ನು ಚೆನ್ನಾಗಿ ಬಳಸುತ್ತದೆ ಮತ್ತು ಇನ್ಸುಲಿನ್ ಪ್ರತಿರೋಧ ಕಡಿಮೆಯಾಗುತ್ತದೆ. ಉದಾಹರಣೆಗೆ ಪುಷಪ್ಸ್, ಸ್ಕ್ವಾಟ್ಸ್ ಮತ್ತು ಲಂಜಸ್ ಮಾಡಬಹುದು. ರೆಸಿಸ್ಟೆನ್ಸ್ ಬ್ಯಾಂಡ್ ಅಥವಾ ಹಗುರವಾದ ತೂಕಗಳನ್ನು ಬಳಸಬಹುದು. ಮನೆಯಲ್ಲಿ ದೇಹದ ತೂಕ ಬಳಸಿ ಸರಳ ವ್ಯಾಯಾಮಗಳನ್ನು ಮಾಡಬಹುದಾದ ಸರಳ ವ್ಯಾಯಾಮಗಳು: ಕುರ್ಚಿಯಿಂದ ಕುಳಿತು ಏಳುವುದು, ಕುರ್ಚಿಯಲ್ಲಿ ಕುಳಿತು ನಿಧಾನವಾಗಿ ಏಳುವುದು ಮತ್ತೆ ಕುಳಿತುಕೊಳ್ಳುವುದು. ವಾಲ್ ಪುಷಪ್, ಗೋಡೆಯನ್ನು ಬಳಸಿ ಪುಷಪ್ ಮಾಡಬಹುದು. ಹಿಮ್ಮಡಿ ಎತ್ತುವುದು, ನಿಂತುಕೊಂಡು ಹಿಮ್ಮಡಿಯನ್ನು ನಿಧಾನವಾಗಿ ಮೇಲೆತ್ತಿ ಕೆಳಗಿಳಿಸುವುದು. ಕೈ ಎತ್ತುವುದು, ತೂಕವಿಲ್ಲದೆ ಕೈಗಳನ್ನು ಮುಂದೆ ಅಥವಾ ಪಕ್ಕಕ್ಕೆ ಎತ್ತುವುದು. ಮನೆಯಲ್ಲಿರುವ 1 ಅಥವಾ 2 ಲೀಟರ್ ನೀರು ತುಂಬಿದ ಬಾಟಲನ್ನು ತೂಕದಂತೆ ಬಳಸಬಹುದು. ಉದಾಹರಣೆಗೆ ಒಂದು ಕೈಯಲ್ಲಿ ಬಾಟಲನ್ನು ಹಿಡಿದು ಕೈಯನ್ನು ನಿಧಾನವಾಗಿ ಮೇಲೆತ್ತಿ ಕೆಳಗಿಳಿಸಿ. ಇದು 10 ಬಾರಿ ಮಾಡಿ. ನಂತರ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು 3 ಬಾರಿ ಮಾಡಿ. ಇದೇ ರೀತಿ ಇನ್ನೊಂದು ಕೈಯಲ್ಲೂ ಮಾಡಿ. ನಿಮ್ಮ ದಿನಚರ್ಯದಲ್ಲಿ ಶಕ್ತಿ ವ್ಯಾಯಾಮವು ಸೇರಿಸಿ. ದಿನಕ್ಕೆ ಕನಿಷ್ಠ 30 ನಿಮಿಷ ಮಾಡಿ ಮತ್ತು ವಾರದಲ್ಲಿ 1 ದಿನ ವಿಶ್ರಾಂತಿ ಪಡೆಯಿರಿ. ನಿಯಮಿತವಾಗಿ ವ್ಯಾಯಾಮ ಮಾಡಲು ಕೆಲವು ಸರಳ ಸಲಹೆಗಳು: ಚಿಕ್ಕದಾಗಿ ಆರಂಭಿಸಿ. 10-15 ನಿಮಿಷ ಮಾಡಿದರೂ ಸಾಕು. ಒಂದು ಸಮಯ ನಿಗದಿಪಡಿಸಿ. ಬೆಳಗ್ಗೆ ಅಥವಾ ಸಂಜೆ ಒಂದು ಸಮಯದಲ್ಲಿ ಮಾಡಿದರೆ ಅಭ್ಯಾಸವಾಗುತ್ತದೆ. ವ್ಯಾಯಾಮವನ್ನು ದಿನನಿತ್ಯದ ಕೆಲಸಗಳ ಜೊತೆ ಸೇರಿಸಿ. ಊಟದ ನಂತರ ನಡೆಯುವುದು ಅಥವಾ ಔಷಧಿ ತೆಗೆದುಕೊಂಡ ನಂತರ ನೀರು ತುಂಬಿದ ಬಾಟಲಿಂದ ವ್ಯಾಯಾಮ ಮಾಡುವುದು. ಮಧುಮೇಹ ನಿಯಂತ್ರಣಕ್ಕೆ ನಡೆಯುವುದು, ಶಕ್ತಿ ವ್ಯಾಯಾಮ ಮತ್ತು ಇತರ ದೈಹಿಕ ಚಟುವಟಿಕೆಗಳನ್ನು ನಿಯಮಿತವಾಗಿ ಮಾಡುವುದು ಉತ್ತಮ. ಮಧುಮೇಹವನ್ನು ನಿಯಂತ್ರಿಸಲು ತೂಕವನ್ನು ನಿಯಂತ್ರಣದಲ್ಲಿ ಇಡುವುದು ತುಂಬ ಮುಖ್ಯ. ಹೆಚ್ಚು ಕಷ್ಟವಾದ ವ್ಯಾಯಾಮ ಮಾಡುವ ಅಗತ್ಯವಿಲ್ಲ. ನಿಯಮಿತವಾಗಿ ದೈಹಿಕ ಚಟುವಟಿಕೆ ಮಾಡುವುದು ಮತ್ತು ಅದನ್ನು ಮುಂದುವರಿಸುವುದು ಮುಖ್ಯ. ದೈಹಿಕ ಚಟುವಟಿಕೆಯೇ ಔಷಧಿ.